ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಗರಣದ ಸಚಿವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की। ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಸಿಗಿಬಿದ್ದು ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟ ನಂತರ ಅದರ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಸನ್ಮಾನ್ಯ ಶ್ರೀ RS ಪಾಟೀಲ್ ಕೊಚ್ಚವಾಳ್ ಅವರು ಮತ್ತು ನಮ್ಮ ಮಂಡಳದ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಒಳಗೊಂಡು ಇವತ್ತು ಯಾವ ರೀತಿ ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರವರೆಗೆ ಏನು ಪಾದಯಾತ್ರೆ ಮಾಡಿದರು, ಆ ಪಾದಯಾತ್ರೆ ಮಾಡಿದ ನಂತರ ಇದು ಕಾಂಗ್ರೆಸ್ನಲ್ಲಿ ಹೊಸ ಒಂದು ನಾಟಕ ಸೃಷ್ಟಿಯಾಯಿತು. ಇವರು ವಿಶೇಷವಾಗಿ ಎಲ್ಲ ಧೀಮಂತ ನಾಯಕರು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಅಪಾರವಾದ ಗೌರವವಿತ್ತು. ಇವತ್ತು ಒಳ್ಳೆ ಬಜೆಟ್ನ ಮಂಡನೆ ಮಾಡಿ ಒಳ್ಳೆ ನಾಯಕರು ಅನಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಸಿದ್ದರಾಮಯ್ಯನವರು ಪೂರ ಕೆಟ್ಟಬೇಕು. ಆ ಕೆಡುವುದಾಗಲಾರ್ದೆ ಇವತ್ತು ಎಲ್ಲರ ಮೇಲೆ ಇವತ್ತು ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಏಕವಚನದಲ್ಲಿ ಒಬ್ಬ ದಲಿತ ನಾಯಕರು ಅವರಿಗೆ ಏಕವಚನದಲ್ಲೇ ಶುರು ಮಾಡಿದ್ರು. ಅದು ಆದ ನಂತರ ಅದು ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ನಲ್ಲಿ ಈಗಾಗಲೇ ಅವರು ವಾದ ಮಾಡಿದ್ದಾರೆ, ನಮ್ಮವರು ವಾದ ಮಾಡಿದ್ದಾರೆ. ಅದು ಮುಂದೆ ಏನು ತೀರ್ಪು ಆಗ್ತದೋ ಆ ಮಾತು ಬೇರೆ. ಆದರೆ ಇದು ಒಳಗೊಂಡು ಇಲ್ಲಿ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ನಾಯಕರು, ಧೀಮಂತ ನಾಯಕರು, ₹1 ಯಾರಿಗೂ ಮುಟ್ಟದೇ ಇರ್ತಕ್ಕಂಥ ಪುಣ್ಯಾತ್ಮರು, ಭ್ರಷ್ಟಾಚಾರ ಒಂದು ಅವ್ರ ಜೀವನದಲ್ಲಿ ಮಾಡದಂಥ ನಾಯಕರು ಒಬ್ಬ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಇವ್ರ ಹೆಸರ ಮೇಲೆ ಒಂದು ಮನವಿಯನ್ನು ಕೊಟ್ಟರು. ಏನು ಇವರು ಭ್ರಷ್ಟಾಚಾರದಲ್ಲಿ ಒಳಗೊಂಡಿದ್ದಾರೆ, ಇದನ್ನ ತನಿಖೆ ಆಗಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ಮ ದಲಿತ ನಾಯಕ ಇವತ್ತು ಛಲವಾದಿ ಅವರು ಇವತ್ತು ಒಂದು ನಾರಾಯಣ ಸ್ವಾಮಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. ಆ ಪತ್ರಿಕೆ ಹೇಳಿದ ಮ್ಯಾಗ ಒಬ್ಬ ದಲಿತನ ಮೇಲೆ ಏಕವಚನದಲ್ಲಿ ಅವರು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಯಾವ ಶಬ್ದಗಳಪ್ಪ ಅಂತಂದ್ರೆ ಇದು ಶೆಡ್ ಕಟ್ಟುವ ಯೋಗ್ಯತೆ ಇಲ್ಲ ಅಂತಂದ್ರು. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಅವರಿಗೆ ಶೆಡ್ ಕಟ್ಟುವ ಯೋಗ್ಯತೆ ಇಲ್ಲದೇ ಇರ್ಬೋದು,
ಆದರೆ ಅವ್ರ ಬಳಿ ಇರ್ತಕ್ಕಂಥ ಒಂದು ಇವತ್ತು ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಿ ಪಕ್ಷವನ್ನು ಬೆಳೆಸ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ನಮ್ಮ ನಾಯಕರು ಇರ್ಬೋದು. ಆದರೆ ಅದ್ರ ಜೊತೆಯಲ್ಲಿ ಮತ್ತೊಂದು ಶಬ್ದಗಳನ್ನು ಯೂಸ್ ಮಾಡ್ತಾರೆ. ಸತ್ಯ ಹರಿಶ್ಚಂದ್ರ ಹತ್ತ ಇವರು ಮಾತನಾಡ್ತಾರ. ನಾನು ಕೇಳಕ್ಕೆ ಬಯಸ್ತೀನಿ ಬಂಧುಗಳೇ, ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ತಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ನಡೆದಿದೆ ಸ್ವಾಮಿ, ತಾವು ಸ್ವಲ್ಪ ಕಣ್ಣೆತ್ತಿ ನೋಡಿ. ಇವತ್ತು ಎಷ್ಟು ಹಗರಣಗಳಾಗವೆ. ಗಂಡ ಸತ್ರ ಹೆಂಡತಿ ಕರ್ಕೊಂಡು ಹೋಗಿ ಇವತ್ತು ಜಮೀನು ಕಲ್ಲಿ ಹಾಕೋತ್ತು ಅನೇಕ ಗಿರಾಕಿಗಳು ಇವತ್ತು ಉದ್ಭವ ಆಗ್ಯಾವ ಬಿಜಾಪುರದಲ್ಲಿ. 35 ಕೇಸುಗಳನ್ನ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ಯಾವ. ಅದ್ರ ಮೇಲೆ ಒಂದು ತನಿಖೆ ಇಲ್ಲ. ಒಂದು ಹೋಗಿ ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಲಿಲ್ಲ. ಅವ್ರಿಗೆ ತಂದು ಅವ್ರಿಗೆ ಏನು ಶಿಕ್ಷೆ ಆಗಲಿಲ್ಲ. ಅವ್ರು ಭೂಮಿ ಕಳ್ಕೊಂಡು ಇವ್ರ ಹೆಸರಲ್ಲೇ ಬೊಂಬಡೆ ಹೊಡ್ಕೊಂಡು ಹೊಯ್ಕೊಂಡು ಹೋದ್ರು. ಆದ್ರೆ ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ತಮ್ಮ ಹೆಸರು ಕೂಡ ಇವತ್ತು ರಾಜ್ಯಪಾಲರ ಬಳಿ ಹೋಗಿದೆ. ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾನ್ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ, ಇವತ್ತು ಇಂಥ ಹಗರಣಗಳು ಇನ್ನೂ ಬಹಳ ಅದಾವ. ಇವತ್ತು ನಾವು ಏನು ಹೋರಾಟ ಮಾಡ್ತೀವಿ ಅಂತಂದ್ರೆ ಇವತ್ತು ಯಾರ್ಯಾರಿಗೆ ಫೋನ್ ಮಾಡಿ ಯಾರ್ಯಾರ ಗಾಡಿ ನಂಬರ್ಗಳು ತಗೊಂಡು ನೀವು ಬಾಡಿಗೆ ಹೋಗ್ಬಾರ್ದು, ಫಂಕ್ಷನ್ ಮಾಡಬಾರ್ದು, ಇವೆಲ್ಲ ಆದಿಲ್ಶನ್ ಕೂಡ ಮಾಡಲಿಲ್ಲ. ಅಂತ ವ್ಯವಸ್ಥೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಿದ ನಾಯಕರೇ, ನಾನು ನಿಮಗೊಂದು ಹೇಳಲಿಕ್ಕೆ ಬಯಸ್ತೀನಿ, ಚಕ್ರ ಕಾಲ ತಿರುಗ್ತದ ನಾಯಕರೇ. ಇವತ್ತಿಲ್ಲ ನಾಳೆ ಮತ್ತೊಂದು ಚಕ್ರ ಬರುದೇ. ಅದು ನೀವು ಮನಸ್ಸಲ್ಲಿ ನೀವು ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡ್ರಿ. ನೀವು ದುಡ್ಡು ಗಳಿಸಿರ್ಬೋದು, ಆಸ್ತಿ ಗಳಿಸಿರ್ಬೋದು. ನೀವು ಎಷ್ಟು ಆಸ್ತಿ ಎಷ್ಟು ಅಂತಸ್ತ ಯಾವ ದೇಶದಲ್ಲಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ನಿಮ್ ಎಲ್ಲೆಲ್ಲಿ ಆಸ್ತಿಗಳನ್ನ ಅದಾವ ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಳಿ. ಅದನ್ನ ನೆನಪು ಮಾಡ್ಕೊಳ್ಳದೆ ಮತ್ತೊಬ್ಬರ ಮನೆಗೆ ನಿಮ್ಮ ತಾಟ್ನೆ ದೊಡ್ಡ ಹೆಗ್ಣಗಳು ಬಿದ್ದಾವ ಬಂಧುಗಳೇ, ನೀವು ಅದನ್ನೆಲ್ಲ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ಮುಂದೆ ವಿಚಾರ ಮಾಡ್ಕೊಳ್ಳಿ. ಇವತ್ತು ನೀವೇನು ಮಾಡಿದ್ರಿ? ಇವತ್ತು ಹಗರಣ, ಈ 3 ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕರು. ಅದ್ರ ಜೊತೆಯಲ್ಲಿ KDBಯಲ್ಲಿ ಇವತ್ತು ಎಷ್ಟೊಂದು ಹಗರಣಗಳನ್ನ ಇವತ್ತು ಕಾಗದ ಪತ್ರಗಳನ್ನ ನಾವು ತಗೊಂಡು ಬಂದಿದ್ದೀವಿ. ಇವತ್ತು